ಮಹಾರಾಷ್ಟ್ರ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳುವುದಕ್ಕಲ್ಲ ಪ್ರಶ್ನೆ ಕೇಳದಿರುವುದಕ್ಕೇನೆ ಹಣ ಸಂದಾಯ ಆಗಿದೆ ಅಂತ ಆರೋಪ. ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಬೇಡಿ ತಾವು ಅಂತ ಹೇಳಿ ಅದಕ್ಕೆ ಹಣವನ್ನು ಆಫರ್ ಮಾಡಿದ್ದಾರೆ ಅಂತ ಮಹಾವಿಕಾಸ ಅಘಾಡಿ ಮೈತ್ರಿಕೂಟದ ಶಾಸಕನ ವಿರುದ್ಧವಾಗಿ ಆರೋಪ ಕೇಳಿಬಂದಿದೆ. ಬಿಜೆಪಿ ಶಾಸಕ ಡಾಕ್ಟರ್ ಪರಿಣಯ್ ಫುಕೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಡಾಕ್ಟರ್ ಪರಿಣಯ್ ಫುಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಆಪ್ತ ಸ್ನೇಹಿತ. ಅಕ್ಕಿ ಗಿರಣಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಬಾರದು ಅಂತ ಹೇಳಿ ಹಣ ಕೊಟ್ಟಿರತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಪ್ರಶ್ನೆ ಕೇಳದಿರಲು ಏಜೆಂಟರ ಮೂಲಕ ಹಣ ಕೊಟ್ಟಿರುವಂಥ ಆರೋಪ ಇದು. ಹಣ ಕೊಟ್ಟಂಥ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ವಿವಾದ ಸೃಷ್ಟಿ ಸಾಧ್ಯತೆ ಇದೆ. ಪರಿಷತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆಯಲ್ಲಿ ಶಾಸಕ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚರ್ಚೆ ವೇಳೆ ಹಣ ನೀಡಿದ ಶಾಸಕನ ಹೆಸರನ್ನು ಹೇಳದೆ ಆರೋಪವನ್ನು ಮಾಡಿದ್ದಾರೆ. ಯಾರ ನೇಮ್ ಕೂಡ ತಗೋತಾ ಇಲ್ಲ ಇವರು, ಅದರ ಆರೋಪ ಅಂತೂ ಮಾಡಿಬಿಟ್ಟಿದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಾಕ್ಷ್ಯ ಸಲ್ಲಿಕೆ ಮಾಡಲಾಗುತ್ತೆ. ಶಾಸಕನ ಸಂಭಾಷಣೆ ಆಡಿಯೋ ವಿಡಿಯೋ ಸಾಕ್ಷ್ಯ ಸಲ್ಲಿಕೆ ಮಾಡಲಾಗುತ್ತೆ. ಪರಿಷತ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಏನಾಗುತ್ತೆ, ಪ್ರಶ್ನೆಗಳನ್ನು ಕೇಳಿದಂಥ ಕೆಲಸ ಏನು ಮಾಡಿದ್ದಾರೆ ಅಂತ ಫುಕೆ ಕ್ವಶನ್ ಮಾಡಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಪರಿಷತ್ನಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಫುಕೆ ಅವರ प्रश्न ಇದು. की गडचिरोली जिल्हा असणार, गोंदिया असणार, भंडारा असणार किंवा पूर्व विदर्भात धानपट्ट्यामध्ये मोठ्या प्रमाणात राईस मिलर्स आहेत जे हे धान भरडायचं काम करत असतात आणि निश्चितच त्यामध्ये काही चुका होतात, काही भ्रष्टाचारही या संदर्भात झालेला आहे, काही भ्रष्टाचाराचे आरोप सुद्धा झालेले आहे. मी सुद्धा या संदर्भातले अनेक आरोप मागील काळात केलं होतं. यामध्ये अनेक सुधारणा सुद्धा झालेल्या आहेत. पण या प्रकारचं काही भ्रष्टाचार आम्ही उघडकीस आणू, या प्रकारचं काहीतरी आम्ही तुम्हाला अडचणीत आणू, तुम्हाला जेलमध्ये टाकू किंवा तुम्हाला ब्लॅकलिस्ट करू आणि तुम्हाला करोडो रुपयाचं नुकसान होणार या आणि अशा प्रकारचे ब्लॅकमेलिंग करण्याचा प्रकार आता पाहायला मिळतोय. आणि 2 दिवसाआधी एक एलएक्यू विधानसभेमध्ये लागली होती या संदर्भात आणि त्या